ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ತುಂಬ ಗ್ರ್ಯಾಂಡ್ ಆದಂಥ ಬ್ರೈಡಲ್ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ 6 ಎಳೆ ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಆ್ಯಸ್ ಯೂಶಲ್ 10 ಅಥವಾ 11 ನಂಬರ್ ಕ್ರೋಶೆ ನೀಡನ್ನು ತೊಗೊಂಡು ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿದ್ಮೇಲೆ 4 ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಸೊ ಮತ್ತೆ 4 ಚೈನ್ ಮಾಡ್ಕೊಳ್ಬೇಕು, ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಸೊ 2 ಸಲ 4 ಚೈನ್ ಆಯಿತು. ಮತ್ತೆ 3rd ಟೈಮ್ 4 ಚೈನ್ ಮಾಡ್ಕೊಳ್ಬೇಕು. ಸೊ 4 ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಬೇಕಿದ್ದಲ್ಲಿ 2 ಸಲ ಲಾಕ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ. ಇಲ್ಲಿ 3 ಟೈಮ್ಸ್ 4 ಚೈನ್ ಆದಮೇಲೆ ಈಗ 6 ಚೈನ್ನ ಮಾಡ್ಕೊಳ್ಬೇಕು. 6 ಚೈನ್ ಮಾಡಿಕೊಂಡು ಚೂರು ಒಳಗಡೆ ಅಂದರೆ 4 ಚೈನ್ ಹಾಕ್ಕೊಂಡ್ರೆ ಬರುತ್ತಲ್ಲ ಗ್ಯಾಪು, ಸೊ ಆ ಗ್ಯಾಪ್ಗೆ ಅಂದಾಜಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಮತ್ತೆ 4 ಚೈನ್ ಮಾಡ್ಕೊಳ್ಳೋದು, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಈಗ 6 ಚೈನು ಮತ್ತು 4 ಚೈನ್ ಎರಡಕ್ಕೂ ಕೂಡ ಡಿಸ್ಟೆನ್ಸ್ ಬಂದು ಸೇಮ್ ಇರಬೇಕು. ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡ್ರೆ ಆಯಿತು. ಈಗ ಮತ್ತೆ 4 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 4 ಚೈನ್ 3 ಟೈಮ್ಸ್ ಬರುತ್ತೆ. 6 ಚೈನ್ ಆದಮೇಲೆ 5 ಟೈಮ್ಸ್ 4 ಚೈನ್ನ ಮಾಡ್ಕೊಳ್ಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ 3 ಟೈಮ್ಸ್ 4 ಚೈನ್ನ ಮಾಡ್ಕೋಬೇಕು. ಇನ್ನು ಉಳಿದಿದ್ದ ಜಾಗದಲ್ಲೆಲ್ಲ 6 ಚೈನ್ ಆದಮೇಲೆ 5 ಟೈಮ್ಸ್ 4 ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ 5 ಟೈಮ್ಸು 4 ಚೈನ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 5th ಟೈಮ್ 4 ಚೈನ್ ಆಯಿತು. ಈಗ 6 ಚೈನ್ನ ಮಾಡ್ಕೊಳ್ಳೋದು. 6 ಚೈನ್ ಮಾಡಿಕೊಂಡು 4 ಚೈನ್ ಗ್ಯಾಪ್ ಏನಿರುತ್ತೆ ನಾವು ಪ್ರೀವಿಯಸ್ ಮಾಡಿರ್ತೀವಲ್ಲ ಅಷ್ಟೇ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳೋದು. ಸೊ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಈ ರೀತಿಯಾಗಿ ಇರುತ್ತೆ. ಸ್ವಲ್ಪ ಲೂಸ್ ಆಗಿ ನಮಗೆ ಆರ್ಚ್ ರೀತಿ ಈ 6 ಚೈನ್ ಬರಬೇಕು. ಆ ರೀತಿ ಬರೋ ಥರ ನೋಡಿಕೊಂಡು ಬೇಸ್ ಲೈನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೀವು ಬೇಸ್ ಲೈನು ನೋಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಾಂತಂದರೆ ಡಿಸೈನ್ ಪೂರ್ತಿ ಹಾಳಾಗ್ಬಿಡುತ್ತೆ. ಸೊ ನೀವು ಬೇಸ್ ಲೈನ್ ನೀಟಾಗಿ ಹಾಕ್ಕೊಂಡ್ರೆ ಡಿಸೈನು ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಸೊ ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ಅಂದರೆ ಸೇಮ್ ಕಲರ್ ಥ್ರೆಡ್ನ 6 ಎಳೆ ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಇಲ್ಲಿಂದ 4 ಚೈನ್ ಇರೋ ಕಡೆ 4 ಚೈನ್ನ ಮಾಡ್ಕೊಳ್ಬೇಕು. ಮಾಡಿಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮೇಲೇನೆ ಲಾಕ್ ಅಂದರೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ನೋಡಿ 4 ಚೈನ್ ಗ್ಯಾಪಲ್ಲಿ ನೀಡನ್ನು ಹಾಕಿ ದಾರನ ತಗೊಂಡು 2 ದಾರ ಸೇರಿ ಒಂದು ಮಾಡಬೇಕು. ಈಗ ಸೂಜಿ ಮೇಲೆ 2 ಸಲ ದಾರನ ಸುತ್ಕೋಬೇಕು. ಈಗ 6 ಚೈನ್ ಗ್ಯಾಪಲ್ಲಿ ನೀಡಲ್ಲಿ ಹಾಕಿದ್ರೆ ಸೂಜಿ ಮೇಲೆ 4 ದಾರ ಇರುತ್ತೆ. 2 ಸೇರಿ ಒಂದು ಮಾಡಬೇಕು, 2 ದಾರ ಸೇರಿ ಒಂದು ಮಾಡಬೇಕು, ಇನ್ನೊಂದು ಸಲ 2 ದಾರ ಸೇರಿ ಒಂದು ಮಾಡಬೇಕು. ಅಂದರೆ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. ದಾರನ ಮೇಲೆ ಕೇಳ್ಕೊಂಡ್ರೆ ಸೂಜಿ ಮೇಲೆ 4 ದಾರ ಇರುತ್ತೆ. 2ಕ್ಕೆ 1, 2ಕ್ಕೆ 1, 2ಕ್ಕೆ 1 3 ಟೈಮ್ಸ್ ನಾವು 2ಕ್ಕೆ 1 ಮಾಡೋದ್ರಿಂದ ಟ್ರಿಪಲ್ ಕ್ರೋಶ ಅಂತ ಕರಿತೀವಿ. ಸೂಜಿ ಮೇಲೆ 1 ಸಲ ದಾರನ ಸುತ್ಕೊಂಡ್ರೆ ನಾವು ಅದನ್ನು ಡಬಲ್ ಕ್ರೋಶ ಅಂತೀವಿ. ಸೊ ಇದೇ ರೀತಿ ಈ ಆರ್ಚಲ್ಲಿ ಟೋಟಲ್ ಆಗಿ 13 ಟ್ರಿಪಲ್ ಕ್ರೋಶನ ನಾವಿಲ್ಲಿ ಫಿಲ್ ಮಾಡ್ಕೊಳ್ಬೇಕು. ನಾವು ಡಬಲ್ ಕ್ರೋಶ ಕೂಡ ಮಾಡ್ಕೊಳ್ಬೋದು. ಟ್ರಿಪಲ್ ಕ್ರೋಶ ಅಂದರೆ ಸ್ವಲ್ಪ ಲೆಂತಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು. ಮಾಡಿಕೊಂಡು ಲಾಕ್ ಇರೋ ಕಡೆ ಲಾಕ್, ಫಸ್ಟ್ ಲಾಕ್ ಏನಿರುತ್ತೆ ಅಲ್ಲಿಗೆ ಲಾಕ್. ಅದಾದಮೇಲೆ 4 ಚೈನ್ ಇರೋ ಕಡೆ ಎಲ್ಲ 4 ಚೈನ್ ಮಾಡ್ಕೊಬೇಕು. ಅಂದರೆ
3 ಟೈಮ್ಸ್ 4 ಚೈನ್ನ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಒಂದು ಆರ್ಚ್ ಆದ್ಮೇಲೆ 4 ಚೈನ್ನ 3 ಟೈಮ್ಸ್ನ ಹಾಕೊಳ್ಬೇಕು. ಈಗ 3rd ಟೈಮು 4 ಚೈನ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಅದಾದ ನಂತರ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ನೀಡನ್ನು ಹಾಕಿ 2ಕ್ಕೆ1 2ಕ್ಕೆ 1 2ಕ್ಕೆ 1 ಅಂದರೆ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಳೋದು. ಸೊ ಪೂರ್ತಿ ಆರ್ಚ್ನ ಫಿಲ್ ಮಾಡಬೇಕು. 13 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಸೊ ಅದಾದ ನಂತರ ಮತ್ತೆ 3 ಟೈಮ್ಸ್ 4 ಚೈನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನಾನು ಇಲ್ಲಿ ಕಾಂಟ್ರಾಸ್ಟ್ ಕಲರ್ ಥ್ರೆಡ್ನ ತಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅಥವಾ ಮೇಲೆ ನಾವಲ್ಲಿ 4 ಚೈನ್ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಕೂಡ ಲಾಕ್ ಮಾಡ್ಕೊಂಡು ನಡೆಯುತ್ತೆ. ಸೊ ಲಾಕ್ ಮಾಡ್ಕೊಂಡು ಅಲ್ಲಿಂದ 4 ಚೈನ್ ಮಾಡ್ಕೊಳ್ಬೇಕು. ಸೊ 4 ಚೈನ್ ಮಾಡಿಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಲಾಕ್ ಇರುತ್ತಲ್ಲ, ಸೊ ಅದ್ರ ಮೇಲೇನೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ 3 ಚೈನ್ ಮಾಡ್ಕೊಳ್ಬೇಕು. 3 ಚೈನ್ ಮಾಡ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಳ್ಳೋದು. ಫಸ್ಟ್ ಟ್ರಿಪಲ್ ಕ್ರೋಶ ಮೇಲೆ ಗ್ಯಾಪ್ ಕಾಣಿಸುತ್ತೆ ನೋಡಿ ನಿಮಗೆ, ಅಲ್ಲಿಗೆ ನೀಡನ್ನ ಹಾಕಿ ದಾರನ ಎಳ್ಕೊಳ್ಬೇಕು. 2ಕ್ಕೆ 1 2ಕ್ಕೆ 1 2ಕ್ಕೆ 1 ಮಾಡಬೇಕು. ನಾನು ಆಲ್ರೆಡಿ ಸ್ಮಾಲ್ ಬೀಡ್ನ ಪೋಣಿಸ್ಕೊಂಡಿದ್ದೆ ದಾರಕ್ಕೆ. ಈ ಮಣಿನ ಸರಿಸ್ಕೊಂಡು ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ನಾವು ಪ್ರೀವಿಯಸ್ ಟ್ರಿಪಲ್ ಕ್ರೋಶ ಮಾಡಿರ್ತೀವಲ್ಲ ಅದೇ ಹೋಲ್ ಗ್ಯಾಪ್ಗೆ ಇನ್ನೊಂದು ಟ್ರಿಪಲ್ ಕ್ರೋಶನ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ಒಂದು ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕು. ಅದಾದ ನಂತರ ಮಣಿನ ಅಂದರೆ ಬೀಡ್ನ ಸರಿಸ್ಕೊಳ್ಬೇಕು. ನೋಡಿ, ಬೀಡ್ನ ಸರಿಸ್ಕೊಂಡು ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ಮತ್ತೆ ಅದೇ ಹೋಲ್ಗೆ ಇನ್ನೊಂದ್ಸಲ ಟ್ರಿಪಲ್ ಕ್ರೋಶೆ 2ಕ್ಕೆ 1 ಮಾಡ್ಕೊಳ್ಬೇಕು. ಬೀಡ್ನ ತಳ್ಳಿ ಇನ್ನೊಂದ್ಸಲ 2ಕ್ಕೆ 1 2ಕ್ಕೆ 1 ಮಾಡ್ಕೊಳ್ಬೇಕು. ಅಂದರೆ ಒಂದೊಂದು ಟ್ರಿಪಲ್ ಕ್ರೋಶೆ ಮೇಲೆ ಕೂಡ 2 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಬೇಕು. ಅದರಲ್ಲಿ ಒಂದು ಹಾಗೆ ಮಾಡ್ಕೊಳ್ಬೇಕು, ಇನ್ನೊಂದು ಬೀಡ್ ಹಾಕಿ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಳೋದು. ಸೊ ನೆಕ್ಸ್ಟ್ ಹೋಲಲ್ಲಿ ಮತ್ತೆ ಇನ್ನೊಂದ್ಸಲ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಸ್ಮಾಲ್ ಬೀಡ್ನ ಸರಿಸ್ಕೊಳ್ಬೇಕು. ಈಗ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಳ್ಳೋದು, ಅದೇ ಹೋಲ್ ಗ್ಯಾಪ್ಗೆ ಇನ್ನೊಂದು ಟ್ರಿಪಲ್ ಕ್ರೋಶನ ಮಾಡೋದು. 2ಕ್ಕೆ 1 ಮಾಡ್ಕೊಳ್ಬೇಕು, ಬೀಡ್ನ ತಳ್ಕೊಂಡು 2ಕ್ಕೆ 1, ಅದಾದ ನಂತರ ಮತ್ತೆ ಇನ್ನೊಂದ್ಸಲ 2ಕ್ಕೆ 1. ಸೊ ಇದೇ ರೀತಿ ಪ್ರತಿಯೊಂದು ಕಂಬದ ಮೇಲೆ 2 ಟ್ರಿಪಲ್ ಕ್ರೋಶ, ಅಂದರೆ ಟೋಟಲ್ ಆಗಿ 13 ಬೀಡು ಬರಬೇಕಾಗುತ್ತೆ. ಸೊ ಇಷ್ಟಾದ್ಮೇಲೆ ಫುಲ್ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 3 ಚೈನು ಹಾಕ್ಕೊಳ್ಬೇಕು. 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇಷ್ಟೇ, ತುಂಬ ಈಸಿ ಇದೆ ಡಿಸೈನು, ಕಷ್ಟ ಏನಿಲ್ಲ, ಎಲ್ಲ ಟ್ರಿಪಲ್ ಕ್ರೋಶನೇ ಬರುತ್ತೆ. ಸೊ ನೋಡಿ, ಬೀಡ್ನ ಸರಿ ಮಾಡಿಕೊಂಡ್ರೆ ಆಯಿತು. ಕೈಯಲ್ಲಿ ಜರುಗಿಸ್ಕೊಂಡು ಫಿಕ್ಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಅದಾದಮೇಲೆ ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್ ಮಾಡಿಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈಗ ನೆಕ್ಸ್ಟ್ ಮತ್ತೆ 3 ಚೈನ್ನ ಹಾಕ್ಕೊಳ್ಬೇಕು. 3 ಚೈನ್ ಹಾಕ್ಕೊಂಡು 4 ಚೈನ್ ಗ್ಯಾಪ್ ಇರುತ್ತಲ್ಲ ಅದ್ರೊಳಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಈಗ ಸೂಜಿ ಮೇಲೆ ದಾರನ ಸುತ್ತಕೊಂಡು 2 ಸಲ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಏನಿರುತ್ತೆ ಅಲ್ಲಿಗೆ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಳೋದು. ಅದಾದ ನಂತರ ಬೀಡ್ನ ಸರಿಸ್ಕೊಂಡು
ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಂಡು ಅದೇ ಹೋಲಲ್ಲಿ ಇನ್ನೊಂದು ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕು. 2ಕ್ಕೊಂದು ಬೀಡನ್ನ ಸರಿಸ್ಕೊಂಡು 2ಕ್ಕೊಂದು 2ಕ್ಕೆ 1. ಸೊ ಇದೇ ರೀತಿ ಪ್ರತಿಯೊಂದು ಕಂಬದ ಮೇಲೆ ಮಾಡಿಕೊಂಡು 13 ಬೀಡು ಮತ್ತು 26 ಕಂಬಗಳಾಗುತ್ತೆ. ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 3 ಚೈನ್ ಮಾಡಿಕೊಂಡು ನೆಕ್ಸ್ಟ್ ಲಾಕ್ ಇರುತ್ತಲ್ಲ ಅದ್ರ ಮೇಲೇ ಲಾಕ್ ಮಾಡ್ಕೊಳ್ಬೇಕು. ಸೊ ಇದೇ ರೀತಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ಬನ್ನಿ, ಸೊ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ನೋಡೋಣ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಪಿಂಕ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. 6 ಎಳೆ ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ 4 ಚೈನ್ ಮಾಡ್ಕೊಳ್ಬೇಕು. 4 ಚೈನ್ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೂಜಿ ಮೇಲೆ 1 ಸಲ ದಾರನ ಸುತ್ತಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ನಿಮಗೆ ಟ್ರಿಪಲ್ ಕ್ರೋಶ 1 2 ಅದಾದ ನಂತರ 3ನೇದು 1 2 ಬಿಟ್ಟು 3ನೇ ಹೋಲಲ್ಲಿ ನಾವು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ. ಈಗ 2ಕ್ಕೆ 1 ಮಾಡಬೇಕು. ಅದಾದ ನಂತರ 2ಕ್ಕೆ 1 ಮಾಡಬೇಕು. ಡಬಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಈಗ ಸೂಜಿ ಮೇಲೆ ದಾರನ ಸುತ್ತಕೊಂಡು ಪ್ರೀವಿಯಸ್ ಹೋಲ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಂಡು 2ಕ್ಕೆ 1 2ಕ್ಕೆ 1 ಮಾಡಬೇಕು. ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಲಾಸ್ಟಲ್ಲಿ ಅಂದರೆ ಸ್ಟಾರ್ಟಿಂಗಿಂದ ಫಸ್ಟಲ್ಲಿ ಇರುತ್ತಲ್ಲ ಹೋಲು ಅದಕ್ಕೆ ರಿವರ್ಸಲ್ಲಿ ಮಾಡ್ಕೊಂಡು ಹೋಗ್ತೀವಿ ನಾವು ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. ಸೊ ನಾವು ಆರ್ಡರ್ ವೈಸ್ ಆಗಿ ಮಾಡ್ಕೊಂಡು ಹೋಗ್ತಿಲ್ಲ, ರಿವರ್ಸಲ್ಲಿ ಮಾಡ್ತಿರೋದಷ್ಟೇ. ಈಗ ದಾರನ ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡೋದು, ಸೂಜಿ ಮೇಲೆ ದಾರನ ಸುತ್ಕೊಳ್ಳೋದು. ನೆಕ್ಸ್ಟು 3 ಗ್ಯಾಪ್ನ ಬಿಟ್ಟು ಅಂದರೆ 2 ಗ್ಯಾಪ್ನ ಬಿಟ್ಟು 3rd ಹೋಲಲ್ಲಿ ನೀವು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಸೊ ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೊಂಡು 2nd ಹೋಲ್ ಏನಿರುತ್ತೆ ಅದರಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೊಂಡು 1st ಹೋಲ್ ಏನಿರುತ್ತೆ ಅದರಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. ಈಗ ದಾರನ ಮೇಲೆ ಕೇಳ್ಕೊಳ್ಬೇಕು, ಒಂದು ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡಿ ನೆಕ್ಸ್ಟು 2 ಹೋಲ್ನ ಬಿಟ್ಟು 3ನೇ ಹೋಲ್ಗೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ 2nd ಹೋಲ್ಗೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಮತ್ತೆ 1st ಹೋಲ್ಗೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಸೊ ಇದನ್ನ ಕ್ರಾಸ್ ಸ್ಟಿಚ್ ಅಂತಾನು ಕರಿಬೋದು ಇದನ್ನ. ಸೊ ಮತ್ತೆ ಬೀಡ್ನ ಇನ್ಸರ್ಟ್ ಮಾಡೋದು, ಇದೇ ರೀತಿ ಪೂರ್ತಿಯಾಗಿ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಬೀಡ್ನ ಇನ್ಸರ್ಟ್ ಮಾಡೋದು, 3 ಹೋಲ್ನ ಅಂದರೆ 3rd ಹೋಲ್ಗೆ ಡಬಲ್ ಕ್ರೋಶನ ಮಾಡೋದು ಫಸ್ಟು. ಅದಾದ ನಂತರ 2nd ಹೋಲ್, ಅದಾದ ನಂತರ 1st ಹೋಲ್ಗೆ ಡಬಲ್ ಕ್ರೋಶನನ್ನು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇದೇ ರೀತಿ ಪೂರ್ತಿಯಾಗಿ ಮಾಡಿಕೊಂಡು ಲಾಸ್ಟಲ್ಲಿ ನಾನು 3 ಚೈನ್ ಮಾಡಿ ಲಾಕ್ ಮಾಡಿರ್ತಿಲ್ಲ ಅದಕ್ಕೆ ಲಾಕ್ ಮಾಡಿದ್ದೀನಿ. ಸೊ ಇವಾಗ ಮತ್ತೆ 4 ಚೈನ್ ಮಾಡ್ಕೊಳ್ಳೋದು, ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಈಗ ಸೂಜಿ ಮೇಲೆ 1 ಸಲ ದಾರನ ಸುತ್ಕೊಳ್ಳೋದು, 1st 2nd ಬಿಟ್ಟು 3rd ಹೋಲಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಮತ್ತೆ 2nd ಹೋಲಲ್ಲಿ
ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ದಾರನ ಸುತ್ತಕೊಂಡು ನೀಡನ್ನು ಹಾಕಿ ದಾರನ ತೊಗೊಂಬಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2ಕ್ಕೆ1, ಅದಾದ ನಂತರ 2ಕ್ಕೆ 1 ಮಾಡ್ಕೊಂಡು ಹೋಗ್ಬೇಕು. ಸೊ ನಿಮಗೆ ನಂದು ವಿಡಿಯೋ ಏನಾದರೂ ಸ್ವಲ್ಪ ಸ್ಪೀಡ್ ಆಗಿದೆ ಅಂತ ಅನಿಸಿದ್ರೆ ಸೆಟ್ಟಿಂಗ್ಸಲ್ಲಿ ನೀವು ಸ್ಪೀಡ್ನ ಅಡ್ಜಸ್ಟ್ ಮಾಡ್ಕೋಬೋದು. ಸ್ಪೀಡ್ ಲಿಮಿಟ್ ಅಂತ ಇರುತ್ತೆ, ಅಲ್ಲಿ ನೀವು ಸ್ಲೋ ಅಥವಾ ಸ್ಪೀಡು ಚೇಂಜ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಆದಮೇಲೆ ದಾರನ ಮೇಲೆ ಕೇಳ್ಕೊಂಡು ಮತ್ತೊಂದು ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡೋದು. ಮತ್ತೆ ಸೇಮ್ ಇದೇ ರೀತಿ ರಿವರ್ಸಲ್ಲಿ ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಬರಬೇಕಾಗುತ್ತೆ. ತುಂಬ ಈಸಿ ಇದೆ ಡಿಸೈನು, ತುಂಬ ಗ್ರ್ಯಾಂಡಾಗಿ ಲುಕ್ ಬರುತ್ತೆ. ಬೇಕಿದ್ದಲ್ಲಿ ಸ್ಟೋನ್ ಚೈನು ಅಥವಾ ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬೋದು ಡಿಸೈನ್ಗೆ. ತುಂಬ ಜನ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ. ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ನೋಡೋದನ್ನು ಕಂಟಿನ್ಯೂ ಮಾಡಿ. ಸೊ ಈ ರೀತಿ ಪೂರ್ತಿ ಆದಮೇಲೆ, ಕಂಪ್ಲೀಟ್ ಆದಮೇಲೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು, ಮತ್ತು 4 ಚೈನ್ನ ಮಾಡ್ಕೊಳ್ಬೇಕು. 4 ಚೈನ್ ಮಾಡಿಕೊಂಡು ಲಾಕ್ ಇರೋ ಕಡೆ ಲಾಕ್. ಸೊ ಇದೇ ರೀತಿಯಾಗಿ ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡೋದು. ಸೊ ನಮಗೆ ಯಾವುದಾದ್ರೂ ರಿಕ್ವೆಸ್ಟ್ ಇದ್ದಲ್ಲಿ ಡಿಸೈನ್ಸ್, ಅಂದರೆ ಬ್ರೈಡಲ್ ಡಿಸೈನ್ ಬೇಕಾ ಅಥವಾ ಬರೀ ವರ್ಕ್ ಇರೋವಂಥದ್ದು ಬೇಕಾ ಅಥವಾ ಬೀಡ್ಸ್ ಇರೋದು ಬೇಕಾ, ಬೀಡ್ಸ್ ಇಲ್ದಿರೋದು ಬೇಕಾ ಅಥವಾ ಬರೀ ಕುಚ್ಚುಗಳದೇ ಬೇಕಾ, ನನ್ನ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಆ ಥರ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ರೀತಿಯಾಗಿ ಬರುತ್ತೆ ಡಿಸೈನ್ ಫೈನಲ್ ಆಗಿ. ಇದಕ್ಕೆ 137 ದಾರ ಕುಚ್ಚು ಕಟ್ಕೊಂಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನಾನು ಹೇಳಿದಾಗೆ ನೀವು ಬೇಕಿದ್ದಲ್ಲಿ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬೋದು. ಅಲ್ಲಿ ನಾವು ಬೀಡ್ಸ್ ಇದೆಯಲ್ಲ ಸುತ್ತ, ಅಲ್ಲಿಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಕುಚ್ಚು ಕೂಡ ಬೀಡ್ನ ಇಟ್ಟು ಇನ್ನೊಂದು ಸ್ಟೆಪ್ ಕುಚ್ಚು ಕಟ್ಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.